ನನಗೆ ಈ ಎಮ್ಮಿಗೊಡ್ಡು ಬರೋದ ಇಷ್ಟ ಇಲ್ಲ. ಈಕಿನ್ನ ನಮ್ಮ ಫ್ಯಾಮಿಲಿ ಜೊತೆಗೆ ನಾ ಕರ್ಕೊಂಡು ಹೋಗ್ತೀನ, ಸಾಧ್ಯನೇ ಇಲ್ಲ. ಅಲ್ಲಪ್ಪ ನೀನು ಹೆಂಡತಿ ಕರಿ ಒಂದಿಟ್ಟು ಆಕಿ ಬಂದು ಕೊಳ್ಳೆ ಆಕಿ ಕೈಯಿಂದ ಬ್ಯಾಗು ಗೀಗು ಇಸ್ಕೊಂಡು ಆಕೆಗೆ ಒಂಚೂರು ಆರೈಕೆ ಮಾಡೋದು ಬೇಡನ? ಏನಪ್ಪ ಪ್ರಕಾಶ, ಸುಮ್ಮನೆ ಅದೆಯಲ್ಲ. ಬಾ ಕರೆದೆ, ಒಂದ ನಿಮಿಷ. ರಾಧಾ ರಾಧಾ. ಏನ್ರಿ ಅಪ್ಪ, ಅದೇನು ಮಕಾನೋ ಏನು ಕತಿನೋ. ಅಲ್ಲ, ನನ್ನ ಮಗಳು ಹಾಸ್ಟೆಲಾಗ ಇರ್ತಾಳ. ಅಪರೂಪಕ್ಕೆ ಈಗ ಹಾಸ್ಟೆಲ್ ಬಿಟ್ಟು ಮನೆಯಾಗ ಇರ್ತೀನವ, ಅಲ್ಲೇ ಓದೋದಷ್ಟೇ ಈಗ ಇರೋದು. ಎಕ್ಸಾಮ್ ಎಲ್ಲ ಬರೆಯೋದು ಏನಿಲ್ಲ, ಇನ್ನು ಎಕ್ಸಾಮ್ ಬರೋದು ಮುಗಿದೋತು. ಮನೆಯಾಗ ಇದ್ದ ಓದ್ಕೋತೀನಿ, ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಆಕಿ ಪಾಪ ಬರಕತ್ತಾಳ. ಆಕಿ ಬರೋ ಮುಂದಾಗೂ ನೀ ಈ ಥರ ಇಟ್ಕೋಬೇಕಾ ನಿನ್ನ ಮಕಾನ? ಯಪ್ಪ, ಏನು ದರಿದ್ರ ಮಕಾನೋ ಏನೊತ್ತು. ಮಮ್ಮಿ ಮಮ್ಮಿ, ಅಯ್ಯೋ ಬಂದ್ಲ ನನ್ನ ಮಗಳು ಬಂದ್ಲ. ಆಯ್ಕೊಬ್ಬೇಕಿ ಬಾಕಿ ಇಡ್ಲಿ ಮನ್ಯಾಗ. ಆ ದಂಡು ಪಿಂಡ ಇಲ್ಲೇ ಇತ್ತೋದಿಲ್ಲ, ಆದ್ರೂ ಆಕಿನ ಕರಿಯಲ್ಲ, ನನ್ನನ್ನೇ ಕರಿಬೇಕು. ಆಕಿನ ಕರಿಯೋದು ಯಾಕೋ ಬೆಟ್ಟಾರ. ಅತ್ತಿಯಾರ ನೋಡ, ನೀನು 108 ರಗಳಿ ಮಾಡಬೇಡ. ಏನು ಹೇಳು, ನನ್ನ ಮಗಳು ಬಂದಾಳ. ಅಲ್ರಿ, ನಾನು ಹೆಂಗೆ ಮನ್ಯಾಗದೀನಿ ಹಂಗೆ ಖುಷಿ ವಿಚಾರ ಹೇಳ್ತೀನಿ ಅಂತ ಹೇಳಿ ಕಾವೇರಿನೂ ಬಂದಾಳಲ್ರಿ, ಮತ್ತು ಆಕಿ ಬರೋದು ಬೇಡನ್ರಿ? ಮಮ್ಮಿ, ಅಣ್ಣ ಅಪ್ಪೆಲ್ಲಿ? ಅಣ್ಣ ಅಪ್ಪ ಎಲ್ಲಿ? ಮಮ್ಮಿ, ಅಯ್ಯೋ ಬಾರ ಮಗಳು. ಏನವ ಇಷ್ಟು ಸೂರಿ ಬಟ್ಟಿ ಅಲ್ಲ ದಿವ್ಯಾ? ಹೌದು ಮಮ್ಮಿ, ನನಗೂ ಹಂಗ ಅನಿಸ್ತು. ಹೌದು, ಅಲ್ಲಿ ಊಟನ ಸರಿ ಇಲ್ಲ ಮಮ್ಮಿ ಹಾಸ್ಟೆಲ್ನಾಗ. ಅದಕ್ಕೆ ಬರೀ ಎಕ್ಸಾಮ್ಗಷ್ಟೇ ಅಲ್ಲ, ಇಲ್ಲಿ ಅಲ್ಲಿ ಇದ್ಕೊಂಡು ಹೋದ ಬದಲು ಇಲ್ಲೇ ಇದ್ಕೊಂಡು ಓದಿದ್ರ ಚಲೋ ಆಗತ್ತ, ಊಟನೂ ಸರಿ ಆಗತ್ತ, ಎಲ್ಲಾನು ಸರಿ ಆಗತ್ತ ಅಂತೇಳಿ ಅದಕ್ಕೆ ಬಂದ್ಬಿಟ್ಟೆ. ಅಪ್ಪ ಎಲ್ಲಿ ಮಮ್ಮಿ? ಬಂದ ಬಿಟ್ಟೆ ನೋಡು. ಅಪ್ಪ ಆರಾಮದಿರಿ? ಹೂನವ, ನನ್ನ ಮಗಳ ಆರಾಮದೀನಿ. ನೀನ ಭಾಳ ಸೊರ್ಗಿ ಕರೆನ, ಎಷ್ಟು ಸೊರ್ಗಿ ನೋಡು, ಎಷ್ಟು ಗುಂಡಕ್ಕೆ, ಎಷ್ಟು ಚಂದ ಕೆಂಪು ಟೊಮೆಟೊ ಹಣ್ಣು ಇದ್ದಂಗೆ ಇದ್ದಿ. ನಮ್ಮ ಮನ್ಯಾಗಿದ್ದಾಗ ಈ ಹಾಸ್ಲಿಗೆ ಹೊಕ್ಕಿನಿ ಅಂತ ಹಠ ಮಾಡಿ ಹೋಗಿ ನೋಡು ಹೆಂಗ ಬಾಡಿದ ಬದ್ನಿಕಾಯಿ ಹೇಗಿದಿ. ಹೌದಪ್ಪ, ಎಲ್ಲ ನನ್ನ ಗ್ಲಾಮರೇ ಹೊರಟೋಯ್ತು. ಮಮ್ಮಿ, ಕಾವೇರಿ ಅದಕ್ಕೆ ಬಂದಿಲ್ಲನ? ನಿನ್ನೆ ನಂಗೆ ಫೋನ್ ಮಾಡಿದ್ರು, ಈ ಥರ ಆಗೈತಿ, ನಾನು ಕೇಸ್ ಬರೆಯಕ್ಕೆ ಹೊಂಟೀನಿ, ಈ ಥರ ಇನ್ಮೇಲೆ ನಿಮ್ಮಣ್ಣ ಇಲ್ಲಿ ನಾನು ಇಲ್ಲಿ, ನೀ ಬರ್ತೀನಿ ಅಂತ ಕೇಳಿದ್ರು. ಅದನ್ನೇ ಮಾತಾಡೋಣ ಅಂತ ಬಂದ್ರೆ ಅದಕ್ಕೆ ಬಂದೇ ಇಲ್ಲ. ಒಂದಿನಕ್ಕೂ ನಾನು ಇದ್ದೀನ ಇಲ್ವಾ ಫೋನ್ ಮಾಡಿದಾಗ ಅಪ್ಪಿ ತಪ್ಪಿ ನಾನು ಏನಾರ ಅತ್ತಿಯರ ಫೋನ್ ಎಬ್ಸಿದೆ ಅಂದ್ರೆ ಏನು ನೀ ಕಿತ್ತಿ ಫೋನು ಎಲ್ಲದ ನಮ್ಮವ್ವ ಅಂತಂದು ಹೆಂಗೆ ಮಾಡ್ತಾಳ. ಈಗ ನೋಡಿದ್ರೆ ಆಕೆ ಜೊತೆಗೆ ಅಷ್ಟು ಕ್ಲೋಸ್ ಅದಾಳ. ಸರಿ ಸರಿ ಆಗಬೇಕಾಗಿರೋದ, ಹೋಗ್ಲಿ, ಏನೂ ಮಾಡೋಕ್ಕಾಗಲ್ಲ. ಮನೆ ಹೆಣ್ಮಗಳು ನಾನು ಮಾತಾಡಿಸ್ತೀನಿ. ದಿವ್ಯಾ, ರಾಧಾ ತಗೋ, ಇದನ್ನು ತಗೋ. ಅದೇ ನೀ ಎದಿಯಲ್ಲ ಈಗ, ಆ ಕೋಣಿ ನಂಗೆ ಬಿಟ್ಕೊಡು. ಏನು ಮತ್ತು ನಾನೆಲ್ಲಿರಲಿ? ನೀನು ಅಲ್ಲಿ ಹೊರಗೆ ಒಂದು ವರಾಂಡದ ಪಕ್ಕ ಒಂದೈತಲ್ಲ ಕೆಳಗೆ, ಆ ರೂಮ್ನಾಗ ಇದ್ಬಿಡು. ಗೆಸ್ಟ್ ರೂಮ್ ಅಂತ ಮಾಡಿವಲ್ಲ, ಆ ರೂಮ್ ನಿಂಗೆ ಸಾಕಾಗ್ತದೆ ಅನ್ಸುತ್ತೆ. ಅಲ್ಲತ್ತಿ, ಮನೆಯಿಂದನೇ ಹೊರಗಾಗ್ತೀರ ನನ್ನ? ಡ್ರಾಮಾ ಮಾಡಬೇಡ. ನೀವೇನದವಲ್ಲ ಗುಡ್ಚಾಪಿ ಕಟ್ಕೊಂಬಾ ಲಗು ಲಗು. ಅದು ಎಷ್ಟು ಮನಿ ಅಲ್ಲ, ಆಕೆ ಅಪರೂಪಕ್ಕೆ ಮನಿ ಮಗಳು ಬಂದಾಳ. ಒಂದಿಟ್ಟು ಓದೋದು ಬರೆಯೋದು ಇರ್ತಾವು, ಆಕೆಗೆ ಒಂಚೂರು ಸಮಾಧಾನವಾಗಿ ಏನು ಓದೋದು ಬರೆಯೋದು ಬೇಡ. ನೀನ ನೋಡಿ, ನೀನ ಅರ್ಥ ಮಾಡ್ಕೊ. ನೀನೇನು ಓದ್ತೀಯಾ ಬರೀತೀಯಾ ಏನು ಮಾಡ್ತಿ? ದಂಡ ಪಿಂಡ ಇಲ್ಲ ಫೋನ್ ತಿರುಗಿಸ್ತಿದ್ದಿ, ಇಲ್ಲ ಟಿ ವಿ ನೋಡ್ತಿದ್ದಿ, ಇವು ಬಿಟ್ರೆ ಬೇರೆ ಏನು ಮಾಡ್ತಿ? ಆಮೇಲೆ ನೋಡು, ಈ ತಿಂಗಳ ನಾವು ರಿಚಾರ್ಜ್ ಮಾಡಲ್ಲ ಟಿವಿಗೆ, ಯಾಕಂದ್ರೆ ನನ್ನ ಮಗಳು ಓದಬೇಕು. ಆಮೇಲೆ ಫೋನ್ಗೂ ರಿಚಾರ್ಜ್ ಮಾಡಲ್ಲ. ಏನಾರ ಇದ್ರೆ ಫೋನ್ ಮಾಡ್ಬೇಕಂದ್ರೆ ನಾನು ಫೋನ್ ತೊಗೊಂಡು ಮಾಡು. ಆಮೇಲೆ ಹೇಳ್ಬಿಡು, ನಿಮ್ಮವ್ವ ಮಾಡಿದ್ರೆ ಇನ್ಕಮಿಂಗ್ ಕಾಲ್ ಇರುತ್ತಲ್ಲ, ಪ್ರಕಾಶ ಬೇಕಾದ್ರೆ ಇನ್ಕಮಿಂಗ್ ಕಾಲಿಗೆ ರಿಚಾರ್ಜ್ ಮಾಡಿಸ್ತಾನ. ತೀತಾ? ಸರಿ ರೀ, ಆಯಿತು. ದಿವ್ಯಾ ಕೊಡು, ಬ್ಯಾಗ್ ಕೊಡು. ಬಾ ಮಗಳ ಬಾ, ಕೈಕಲ್ ಮುಖ ತಕೊಂಬೋಗು. ನಿಮ್ಮವ್ವ ನಾಷ್ಟ ಮಾಡಿ ಹೇಳ, ನಾಷ್ಟ ಮಾಡುವಂತೆ. ದಿವ್ಯಾ ಸರ್ಪ್ರೈಸ್. ಹಾಯ್ ಅತ್ತಿಗೆಮ್ಮ, ನಂಗೂ ನೀವು KS ಎಕ್ಸಾಮ್ ಬರೆಯಕ್ಕೆ ಹೋಗ್ತೀರಿ ಅಂತ ಕೇಳಿ ಭಾಳ ಖುಷಿ ಆಯ್ತು. ಸ್ವೀಟ್ ಎಲ್ಲಿ? ಅಲ್ಲ, ಈಗಿನ್ನೂ ಕೋಚಿಂಗಿಗೆ ಹೊಂಟಾಳ, ಪರೀಕ್ಷೆ ಇನ್ನೂ ಬರ್ದೂ ಇಲ್ಲ. ಏನೋ ಬರ್ದಿಕ್ಕೆ KS ಎಕ್ಸಾಮ್ ಬರ್ದಿಕ್ಕೆ KS ಆಗೇ ಬಿಟ್ಲೆ. ನನ್ನ ಹತ್ರ ಮನೆಗಿರೋರೆಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ಲ, ಇವ್ರಿಗೆಲ್ಲ ಏನು ಹುಚ್ಚ ಅಂತ. ಅಯ್ಯೋ ದೇವ್ರೆ. ಅದೇನ ಗೊಣಗ್ತಿದಿ, ಇಸ್ಕೋ ಹೋಗೋದನ್ನ ಇಸ್ಕೋ. ರಾಧಾ, ಇಟ್ಬಿಡು, ಕೊನೆಗಿಡು, ನಾನು ಅಲ್ಲಿರ್ತೀನಿ. ಸರಿ. ಸರ್ಪ್ರೈಸ್ ಅಂದ್ರಿ, ನೀವು ಬಂದಿದ್ದ ಸರ್ಪ್ರೈಸಾ? ನಾನು KS ಹೋಗ್ತೀನಲ್ಲ, ಅದಕ್ಕೆ ನಮ್ಮ ಫ್ಯಾಮ್ಲಿ ನಿಮ್ಮ ಫ್ಯಾಮ್ಲಿ ಎಲ್ಲರೂ ಸೇರಿ ಇವತ್ತು ಲಂಚ್ ಹೊಂಟೀವಿ. ಅದು ಬೊಫೆ ಕಡೆ.
ಅನ್ಲಿಮಿಟೆಡ್ ಫುಡ್ಡು. ನಾನೊಂದು ಒಳ್ಳೆ ರೆಸ್ಟೋರೆಂಟ್ ನೋಡಿಟ್ಟಿನಿ. ಬಫೆ ಒಳಗೆ ಏನು ಬೇಕಾದ್ರೂ ತಿನ್ಬೋದು. ವೆಜ್ಜು, ನಾನ್ ವೆಜ್ಜು, ಪಾನಿಪುರಿ, ಸ್ಟಾರ್ಟರ್ಸು, ಅದು ಇದು. ವಾ, ಏನು ಹೇಳಿ ನಾನು 62 ವೆರೈಟೀಸ್ ಆಫ್ ಏನೇನೋ. ಅದು ಬಾ, ಅಲ್ಲಿ ತೋರಿಸ್ತೀನಂತೆ ನಿಂಗೆ. ಆನ್ಲೈನ್ ಒಳಗೆ ಏನೇನಂತ ಎಲ್ಲ ಅದು ಬಾ, ಲ್ಯಾಪ್ಟಾಪ್ ಓಪನ್ ಮಾಡಿ ಹೆಂಗೈತಿ ಇಂಟೀರಿಯರು, ಯಾವ ರೆಸಾರ್ಟು ಎಲ್ಲ ತೋರಿಸ್ತೀನಿ. ನೀ ಅದು ಹೂ ಅಂದ್ರೆ ಅಲ್ಲಿ ಬುಕ್ ಮಾಡ್ಬಿಡೋಣ. ಟೇಬಲ್ ನಮ್ಗೂ ಏನಂತಿ? ಓ ವಾವ್, ಅದಕ್ಕೆಮ್ಮ ಎಷ್ಟು ಒಳ್ಳೆ ಸರ್ಪ್ರೈಸು. ಸರಿ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಾರಂದ್ಮೇಲೆ ನಾವು ಎಲ್ಲರೂ ಹೋಗೋಣ. ಅಣ್ಣ, ಹೋಗಣ್ರಾ? ಹೋಗೋಣವ? ಅವ್ರೇಕೆ ಬೇಡ ಅಂತಾರೆ? ತಂಗಿ ಸಂಬಂಧ ಅಷ್ಟು ಮಾಡೋದಲ್ಲನೇ. ಆತ, ಎಲ್ಲ ಹೋಗೋಣ. ಹಂಗಂದ್ರೆ ಈಗ ನಮ್ದು ಆಗಿತ್ತು ನಾಷ್ಟ, ನೀ ಮಾಡ್ಕೊಂಬಿಡ. ನೀವು ಹೋಗು, ಸ್ನಾನ ಗಿನ ಮಾಡ್ಕೊ ಹೋಗ್ಬಿಡನ್ರಿ ಅಂತ. ಪ್ರಕಾಶ, ಪ್ರವೀಣ, ನಿಮ್ದೇನ್ರಿ ಕೆಲಸ ಇದ್ರೆ ಮುಗಿಸ್ಕೊರಪ್ಪ, ಬಡಬಡ ಹೋಗಣ್ರಿ. ಹಾಂ, ನನ್ನೊಂದಿಟ್ಟು ಕೆಲಸ ಐತಡಿಯವ. ಕಾವೇರಿ ಬಾ, ಒಂದು ನಿಮಿಷ ನೀ. ರೀ, ನಾನು ಯಾವ ಸೀರೆ ಉಟ್ಕೋಬೇಕು, ಅದಕ್ಕೆ ಮ್ಯಾಚಿಂಗ್ ನೇಲ್ ಪಾಲಿಶ್ ಅದೆಲ್ಲ ನೋಡ್ಕೋತೀನಿ. ನಿಮ್ದೇನ್ರ ಕೆಲಸ ಐತಾ? ಏನಾರ ಚಾಕ್ಗಿ ಕುಡಿತೀರೇನು ಮತ್ತೆ? ಇಲ್ಲ ಏನಿಲ್ಲ, ನೀವು ಹೋಗಿ ಆರಾಮಾಗಿ ನೀನು ಏನೇನದೋ ಎಲ್ಲ ಮ್ಯಾಚ್ ಮಾಡ್ಕೊ. ನಾ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ. ಈಗ ನಾಷ್ಟ ಮಾಡಿನಲ್ಲ, ನಂಗೆ ಯಾಕೋ ಒಂಚೂರು ಕಣ್ಣು ಹೇಳಕತ್ತಾವ. ಸರಿ ಆಯ್ತಾಯ್ತು, ಹಾಗೆ ಮಾಡಿ. ಹಾಂ, ಇನ್ನೇನೈತೆ, ನಾನು ಫ್ರೆಶ್ ಆಗಿ ನಾಷ್ಟ ಮಾಡಿ ನಾನು ರೆಸ್ಟ್ ಮಾಡ್ತೀನಿ. ಮಧ್ಯಾಹ್ನ ಎಲ್ಲರೂ ಹೊರಡೋಣ. ಆತಾಣ? ಆಯ್ತಮ್ಮ, ಹಂಗೆ ಮಾಡು. ರೀ, ಹಾಂ ಹೇಳ್ರಿ, ಅದ ಯಾಕೆ ಹಿಂಗೆ ಸಪ್ಪಿರ್ತೀನಿ ನೀನು? ನಕ್ಕೋತ ಇರಲ್ಲ. ಅಂದಂಗ ಮಧ್ಯಾಹ್ನ ಲಂಚಿಗೆ ಹೊಂಟಿವಿ ಎಲ್ಲರೂ. ಏನೂ ಅಡುಗೆ ಮಾಡಕ್ಕೆ ಹೋಗ್ಬೇಡ. ಹೊರಗೆ ಎಲ್ಲ ಮಾಡ್ಕೊಂಬರ್ತೀವಲ್ಲ, ಹಾಗಾಗಿ ಮೇ ಬಿ ನೈಟು ಹೊರಗೆ ಆಗ್ತೈತೆ ಅನ್ಸುತ್ತೆ. ಕಾವೇರಿ ಇದಾರಲ್ಲ, ಅವ್ರ ತಾಯಿ ತಂದಿ ಎಲ್ಲರೂ ಬರ್ತಾರ ಅನ್ಸುತ್ತೆ ಮೇ ಬಿ. ಹಾಗಾಗಿ ಎಲ್ಲ ಲಂಚು ಡಿನ್ನರು ಹೊರಗೆ ಆಗುತ್ತೆ, ಪರವಾಗಿಲ್ಲ. ಏನು ಮಾಡಕ್ಕೆ ಹೋಗ್ಬೇಡ. ಹೌದಾ? ಸರಿ, ಆಯಿತು. ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಹೇಳು, ಏನು? ಅದು ನಾನು ಡಿಗ್ರಿ ಮಾಡೀನಿ, ಮನೆ ಖಾಲಿನೇ ಇರ್ತೀನಿ. ಆಮೇಲೆ ಹೆಂಗೂ ಇಂಟರ್ನೆಟ್ ಐತಿ, ವೈಫೈ ಐತಲ್ಲ ಮನ್ಯಾಗ. ನಿಮ್ಮ ಲ್ಯಾಪ್ಟಾಪು ಹಳೇದು ಮನ್ಯಾಗ ಇರುತ್ತೆ. ಅದರೊಳಗೆ ನಾನು ಕುತ್ಕೊಂಡು ನಾನು ಆನ್ಲೈನ್ ಕ್ಲಾಸಸ್ ತಗೊಂಡು ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಳಕತ್ತೀನಿ ರೀ. ನಾನು ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಲ್ಲ ಅಂತ. ಪ್ಲೀಸ್ ರೀ, ನಾನು ತಗೋತೀನಿ ಟ್ರೈನಿಂಗು. ಆ ಟ್ರೈನಿಂಗ್ ಅಲ್ಲ, ಕ್ಲಾಸಸ್ ಅನ್ಬೇಕು. ಅದೇ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ನಾನು ತಗೋತೀನಿ ರೀ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀನಿ. KS IAS ಅಂತ ಆ ಥರ ಇಟ್ಕೊಳ್ಳಲ್ಲ. ಕೊನೆಗೆ ಯಾವುದೂ ಆಗಲಿಲ್ಲ ಅಂದರೆ ಬ್ಯಾಂಕ್ ಎಕ್ಸಾಮ್ಗಾದರೂ ಆಗುತ್ತಲ್ಲ. ಪ್ಲೀಸ್ ರೀ, ನಂಗೆ ಒಂಚೂರು ಅಪ್ಲಿಕೇಶನ್ ಫಾರ್ಮ್ಗೇನೋ 100 ರೂಪೀಸ್ ಅಂತದು. ಇನ್ಸ್ಟಿಟ್ಯೂಟ್ ಒಳಗೆ ಕ್ಲಾಸ್ಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕೆ. ಆಮೇಲೆ ಅದೆಲ್ಲ ಸಬ್ಮಿಟ್ ಮಾಡಿ ಎಷ್ಟು ಏನು ಅಂತ ಹೇಳ್ತಾರಂತ. ಸಬ್ಮಿಟ್ ಮಾಡಿದ್ರೆ ನಾವು ನಮ್ಮ KYC ಎಲ್ಲ ಮಾಡಿದ್ರೆ 100 ರೂಪೀಸ್ ನಂಗೆ ಟ್ರಾನ್ಸ್ಫರ್ ಮಾಡ್ತೀರಾ? ನನ್ನ ಅಕೌಂಟ್ ಒಳಗಿಲ್ಲ. ಹೌದಾ? ಸರಿ, ಆಯಿತು. ಅವನ್ನ ಕೇಳಿ ಹೇಳ್ತೀನಿ, ಮಮ್ಮಿ ಕೇಳಿ. ಅವನ ಮಗ ಒಂದು 100 ರೂಪಾಯಿ ಕೊಡ್ಬೇಕಂದ್ರೂ ಅವನ್ನ ಕೇಳಬೇಕಾ? ಅಯ್ಯೋ ಭಗವಂತ. ಇನ್ನೇನು ಹೊರಗೆ ಹೋಗೋದಾ ಲಂಚಿಗೆ? ನಾನಂತೂ ಏನೋ ಅಡುಗೆ ಮಾಡೋದು ತಪ್ಪಪ್ಪ. ಇಲ್ಲ ಅಂದರೆ ಇಷ್ಟು ಮಂದಿಗೂ ಅಡುಗೆ ಮಾಡೋದು ಎಷ್ಟು ಕಷ್ಟ. ನಾನು ಚೆಂದಾಗಿ ರೆಡಿ ಆಗ್ತೀನಿ. ಯಾವ್ದಾರ ಒಂದು ಚಲೋ ಡ್ರೆಸ್ ನೋಡಿ ಹಾಕೋತೀನಿ. ಅತ್ತಿಯರ ರೆಡಿ ರೀ? ರೆಡಿ. ಇವ ಇಲ್ಲದನ? ಪ್ರವೀಣ ಅಲ್ಲ, ಪ್ರಕಾಶ. ಅವ್ವ ರೆಡಿನಾ? ನಾನು ರೆಡಿ ನೋಡಪ್ಪ. ನಾವೆಲ್ಲರೂ ರೆಡಿ, ಹೊರಡೋದ ಇನ್ನ? ಅವ್ವ ರಾಧನ್ ಕರಿತೀನಿ ತಡ್ರಿ. ಅಂದಂಗ ಇನ್ನೊಂದು ವಿಷಯ ಹೇಳೋದು ಮರ್ತೆ. ರಾಧಾನು ಏನೋ ಅದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾಳಂತ. ಅದಕ್ಕೆ ಅದು ಏನೋ 100 ರೂಪಾಯಿ ಏನೋ ಇರುತ್ತಂತ ಅಪ್ಲಿಕೇಶನ್ನಿಗೆ. ಅದಕ್ಕೆ ಕೇಳಿದ್ಲು, 100 ರೂಪಾಯಿನ ಕೊಡ್ಲವ ರಾಧಾಗ? ಏನು 100 ರೂಪಾಯಿನ? ಅವಶ್ಯಕತೆ ಇಲ್ಲ. 1 ರೂಪಾಯಿನೂ ಅಕ್ಕಿ ಕೊಡೋ ಅವಶ್ಯಕತೆ ಇಲ್ಲ. ಯಾಕವ? ಏಕ ಈಗನ ಎಷ್ಟು ಸೊಕ್ಕೈತೆ ನೋಡಿ ನಿನ್ನ ಹೆಂಡತಿಗೆ. ಆ ಸೊಕ್ಕ ಕಡಿಮೆ ಆಗ್ಬೇಕಂದ್ರೆ ಆಕೆ 1 ರೂಪಾಯಿನೂ ಕೊಡಬಾರ್ದು. ಏನಂಗ ದೊಡ್ಡ ಶಾಣಕ್ಯದಾಳ. ಪಾಪ ಕಾವೇರಿ ಏನೋ ಒಂದು ಮಾಡಿದ್ಲು. ಅದೇನೋ ಅಂತಾರಲ್ಲ, ಕೆಂಬೂತ ನವಿಲ್ ನೋಡಿ ತಾನು ಕಸ್ಬರ್ಗಿನ ಮುಕ್ಕಳ ಶಿಕ್ಷಣ ಇತ್ತಂತ. ಹಂಗಾತ ನೀನು ನಿಂತಿದ್ದು. ಅವ್ವ ಏನು ಬೇಡ ಆಯ್ತಾ? ಅತ್ತೀರ ರೆಡಿ ಆದ್ರಿ? ನೀ ಎಲ್ಲಿ ಬರತ್ತೀರದ? ನೀನ್ಯಾಕೆ ರೆಡಿಯಾಗಿ? ಅದೇ ಲಂಚಿಗೆ ಹೋಗೋದು ಅಂತ ಹೇಳಿದ್ರಲ್ಲ. ಇವತ್ತೇನು ಮಾಡಬೇಡ, ಮಧ್ಯಾಹ್ನಕ್ಕೂ ರಾತ್ರಿಗೂ ಲಂಚಿಗೆ ಹೋಗೋದು ಅಂದರು.
ಅದಕ್ಕೆ ನಾನು ರೆಡಿ ಆದೆ. ಅಲ್ಲ, ನೀನು ಬಂದರೆ ಮನೆ ಮುಂದೆ ಯಾರು? ಎಲ್ಲರೂ ಹೊರಟೋದ್ರ? ಅಲ್ರಿ ಅತ್ತಿಯರ, ಈಕಿನೂ ಕರ್ಕೊಂಡು ಹೋಗ್ತೀರಾ? ಹಾಂ ಹೌದು, ಮನೆ ಮುಂದೆ ಯಾರು ರಾಧಾ? ಅಲ್ಲೆಲ್ಲ ಸ್ವಲ್ಪ ಒಳ್ಳೆ ಒಳ್ಳೆ ಮಂತಂದರು ಬಂದಿರ್ತಾರೆ. ನೀನು ಇದೇ ಒಂದು ನೀಲಿ ಕಲರ್ ಡ್ರೆಸ್ ಹಾಕೊಂಡು ಬಂದರೆ ಎಲ್ಲ ಕಡೆ ಬ್ಲೂ 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 ಆಗಿ ನಮ್ಮ ಮರ್ಯಾದೆ ಏನು? ಅದಕ್ಕೂ ಈ ಡ್ರೆಸ್ಗೂ ಏನೂ ವ್ಯತ್ಯಾಸ ಇಲ್ಲ. ಅಷ್ಟಕ್ಕೂ ನಿನ್ನನ್ನು ಕರ್ಕೊಂಡು ಹೋಗ್ತಿಲ್ಲ ನಾವು. ಯಾರು ಹೇಳಿದ್ರು ನಿಂಗೆ ನಿನ್ನ ಕರ್ಕೊಂಡು ಹೋಗ್ತೀವಿ ಅಂತೇಳಿ?